ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಸಹೋದರ ಸಹೋದರಿಯರೇ, ಆ ಪರಮಶಿವನ ಮತ್ತು ಶಿವನ ನಿಮ್ಮ ರಾಶ್ಯಾಧಿಪತಿಯಾದ ಶನೇಶ್ವರ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಕೋರ್ತೇನೆ. ಮಕರ ರಾಶಿಯವರು ಅಂದರೆ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಛಲಕ್ಕೆ ಹೆಸರಾದವರು. ಆದರೆ ನಿಮ್ಮ ಒಂದು ಸಣ್ಣ ಅಜಾಗರೂಕತೆ ನಿಮ್ಮ ಜೀವನದ ಯಶಸ್ಸಿನ ಹಾದಿಯನ್ನೇ ಮುಚ್ಚಿ ಹಾಕ್ಬೋದು. ಹೌದು, ನೀವು ಈ ವಿಡಿಯೋದಲ್ಲಿ ಕೇಳ್ತಿರುವ ವಿಷಯ ಅಕ್ಷರಶಃ ಸತ್ಯ. ಮಕರ ರಾಶಿಯವರು ಪ್ರಾಣ ಹೋದ್ರೂ ಸರಿ ಈ ಒಂದು ವಸ್ತುವನ್ನು ಮಾತ್ರ ಯಾರಿಗೂ ಉಚಿತವಾಗಿ ಅಥವಾ ನಿಮ್ಮ ಕೈಯಾರೆ ಆ ವಸ್ತುವನ್ನು ಕೊಡೋದಕ್ಕೆ ಹೋಗಬಾರ್ದು. ಕೊಟ್ಟರೆ ಶನಿದೇವರ ಕೋಪಕ್ಕೆ ನೀವು ತುತ್ತಾಗಿ ನಿಮ್ಮ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಇನ್ನು ಮಕರ ರಾಶಿಯ ಸ್ವಭಾವ ಮತ್ತು ಕರ್ಮ. ಮಕರ ರಾಶಿಯ ಅಧಿಪತಿ ಕರ್ಮ ಫಲದಾತನಾದ ಭಗವಾನ್ ಶನಿ ಮಹಾದೇವ. ನೀವು ಮಣ್ಣಿನ ತತ್ವದವರು, ಅಂದರೆ ವಾಸ್ತವದಲ್ಲಿ ಬದುಕುವವರು ಮತ್ತು ಎಷ್ಟೇ ಕಷ್ಟ ಬಂದರೂ ಕೂಡ ಎದುರಿಸುವ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ದಾರಿ ತೋರಿಸೋದು ನಿಮ್ಮ ಗುಣ, ಆದರೆ ಅದೇ ನಿಮ್ಮ ಶತ್ರು ಕೂಡ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಯಾಕೆ ಪ್ರತಿ ಕೆಲಸದಲ್ಲಿ ಕೂಡ ವಿಳಂಬ ಆಗ್ತಾ ಇದೆ, ಯಾಕೆ ನೀವು ನಂಬಿದವರು ನಿಮಗೆ ಬೆನ್ನು ತೋರಿಸ್ತಾ ಇದ್ದಾರೆ, ಇಂದು ಆ ಜ್ಯೋತಿಷ್ಯದ ರಹಸ್ಯವನ್ನು ನಿಮಗೆ ನಾನು ತಿಳಿಸಿಕೊಡ್ತೇನೆ. ಮಕರ ರಾಶಿಯವರಿಗೆ ಸ್ಥಿರತೆ ಮತ್ತು ಅಧಿಕಾರದ ಶಕ್ತಿ ಹೆಚ್ಚಿರುತ್ತೆ. ನೀವು ಬಳಸುವ ವಸ್ತುಗಳಲ್ಲಿ ನಿಮ್ಮ ಪರಿಶ್ರಮದ ಮತ್ತು ಕರ್ಮದ ಶಕ್ತಿ ಅಡಗಿರುತ್ತೆ. ನೀವು ಆ ವಸ್ತುವನ್ನು ಬೇರೆಯವರಿಗೆ ಕೊಟ್ಟಾಗ ನಿಮ್ಮ ಜಾತಕದಲ್ಲಿರುವ ಶನಿದೇವನ ಕೃಪೆ ಅವರ ಪಾಲಾಗುತ್ತೆ. ಪ್ರತಿಯಾಗಿ ಅವರ ಜೀವನದ ಭಾರ ಅಥವಾ ನಕಾರಾತ್ಮಕ ಕರ್ಮ ನಿಮ್ಮ ಹೆಗಲಿಗೆ ಬರುತ್ತೆ. ಆ ರಹಸ್ಯ ವಸ್ತು ಯಾವುದು ಎಂದು ಈಗ ತಿಳಿಯೋಣ. ಆ ವಸ್ತು ಒಂದು ಯಾವುದು, ದ ಸೀಕ್ರೆಟ್ ಆಬ್ಜೆಕ್ಟ್ ಯಾವುದು? ಮಕರ ರಾಶಿಯವರು ಪ್ರಾಣ ಹೋದರೂ ಕೊಡಬಾರದ ಆ ಒಂದು ವಸ್ತು ನಿಮ್ಮ ಹಳೆ ಮೊಬೈಲ್ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮತ್ತು ನೀವು ಬಳಸುವ ಕಬ್ಬಿಣದ ವಸ್ತುಗಳು ಅಥವಾ ಚಾಕು, ಕತ್ತರಿಗಳು. ಇದರ ರಹಸ್ಯ ನೀವು ಕೇಳಿ. ಮಕರ ರಾಶಿಯ ಅಧಿಪತಿ ಶನಿ. ಶನಿ ಅಂದರೆ ಲೋಹ ಮತ್ತು ತಂತ್ರಜ್ಞಾನದ ಕಾರಕ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಿಮ್ಮ ಬುದ್ಧಿಶಕ್ತಿ ಮತ್ತು ಸಂವಹನ ಶಕ್ತಿಯನ್ನು ಹೊಂದಿರುತ್ತೆ. ನೀವು ಬಳಸಿದ ಹಳೆಯ ಮೊಬೈಲನ್ನು ಡೇಟಾ ಅಳಿಸಿಕೊಟ್ರೂ ಸಹ ನಿಮ್ಮ ಭಾಗ್ಯದ ಕೀಲಿಕೈಯನ್ನು ಕೊಟ್ಟಂತೆ ಆಗುತ್ತೆ. ಹಾಗೆಯೇ ಕಬ್ಬಿಣದ ವಸ್ತುಗಳನ್ನು ಉಚಿತವಾಗಿ ಕೊಟ್ಟರೆ ಶನಿದೇವರ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಇನ್ನು ಇದಕ್ಕೆಲ್ಲ ಪರಿಹಾರ ಏನು ಮತ್ತು ನಿಯಮಗಳೇನು? ವಸ್ತುಗಳ ವಿಲೇವಾರಿ. ಹಳೆಯ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಯಾರಿಗೂ ಉಚಿತವಾಗಿ ಕೊಡಬೇಡಿ. ಬದಲಾಗಿ ಅದನ್ನು ಮಾರಿ ಬಂದ ಹಣವನ್ನು ದೇವಸ್ಥಾನಕ್ಕೆ ಅಥವಾ ದಾನಕ್ಕೆ ನೀಡಿ. ಪರಿಹಾರವಾಗಿ ಏನು ಮಾಡ್ಬೋದು? ಪ್ರತಿ ಶನಿವಾರ ಹನುಮಂತನಿಗೆ ಅಥವಾ ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಇದು ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತೆ. ಸಮಯ ಪಾಲನೆ. ಮಕರ ರಾಶಿಯವರು ಶನಿದೇವರ ಮೆಚ್ಚುಗೆಗೆ ಪಾತ್ರರಾಗೋದಕ್ಕೆ ಸದಾ ಸಮಯದ ಶಿಸ್ತನ್ನು ಪಾಲಿಸಿ. ಮಕರ ರಾಶಿಯವರೇ, ನೀವು ಪರ್ವತದಂತೆ ಅಚಲ ಆದವರು. ಈ ಸಣ್ಣ ತಪ್ಪುಗಳನ್ನು ತಿದ್ದಿಕೊಳ್ಳಿ. ನಿಮ್ಮ ಯಶಸ್ಸಿನ ಶಿಖರವನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಮಾಹಿತಿ ನಿಮಗೆ ಸತ್ಯ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಮಕರ ರಾಶಿಯ ಆಪ್ತರಿಗೆ ಶೇರ್ ಮಾಡಿ. ಕಮೆಂಟಲ್ಲಿ ಜೈ ಶನಿದೇವ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಅಂತ ಬರೀರಿ. ನಿಮ್ಮ ಬದುಕು ಸುಗಮವಾಗಿರಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.